ಕೋಲಾರ ಟಿಕೆಟ್ ಕೋಲಾಹಲದ ಮಧ್ಯೆ ಪಕ್ಕದ ಚಿಕ್ಕಬಳ್ಳಾಪುರ ಟಿಕೆಟ್ ಬಿಕ್ಕಟ್ಟು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತುಸು ಇಕ್ಕಟ್ಟು ತಂದೊಡ್ಡಿದೆ. ರಾಜ್ಯ ಕೈ ನಾಯಕತ್ವ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ನೀಡುವಂತೆ ಶಿಫಾರಸು ಮಾಡಿದರೂ ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪಟ್ಟು ಬಿಡ್ತಾ ಇಲ್ಲ. ಇವರಿಬ್ಬರ ಮಧ್ಯೆ ಶಿವಶಂಕರ್ ರೆಡ್ಡಿ ಕೂಡ ತಮ್ಮದೊಂದು ದಾಳ ಉರುಳಿಸಿದ್ದಾರೆ. ಕಷ್ಟಪಟ್ಟು ಪಕ್ಷ ಕಟ್ಟಿದ್ವಿ. 25 ವರ್ಷ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ವಿ. ಹೊರಗಡೆಯವರು ಏನು ಕೂಡ ಪಕ್ಷಕ್ಕೆ ದುಡಿದೇನೆ ಎಲ್ಲೋ ಹೊರಗಡೆಯಿಂದ ಬಂದವರಿಗೆ ಕೊಟ್ಟರೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಗ್ಯಾರಂಟಿಗಳ ವರ್ಚಸ್ಸಿನಲ್ಲಿ ಲೋಕಸಮರ ಗೆಲ್ಲುವ ಉಮೇದಿನಲ್ಲಿದ್ದ ರಾಜ್ಯದ ಹಸ್ತಪಡೆಗೆ ಟಿಕೆಟ್ ಕಗ್ಗಂಟು ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಗಿದೆ. ಸಭೆ ಮೇಲೆ ಸಭೆ, ಚಿಂತನಾ ಮಂಥನ ನಡೆಸಿದ್ರೂ ಟಿಕೆಟ್ ಬಿಕ್ಕಟ್ಟು ಬಗೆಹರಿದಿಲ್ಲ. ಕೋಲಾರ ಕಗ್ಗಂಟು, ಚಿಕ್ಕಬಳ್ಳಾಪುರದಲ್ಲೂ ಟಿಕೆಟ್ ಬಿಕ್ಕಟ್ಟು. ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿಯಿಂದಲೂ ಟಿಕೆಟ್ಗೆ ಪಟ್ಟು. ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಆಯ್ಕೆಯೂ ಕಗ್ಗಂಟಾಗಿದೆ. ಟಿಕೆಟ್ ವಿಚಾರ ಕುತೂಹಲಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯರನ್ನ ಈಗಾಗಲೇ ಅಭ್ಯರ್ಥಿ ಅಂತ ಪರಿಗಣಿಸಲಾಗಿದೆ. ಈ ಮಧ್ಯೆ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಹಾಗೂ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದು ಭಾರೀ ಲಾಬಿ ನಡೆದಿದೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮೂಲಕ ಟಿಕೆಟ್ ಪಡೆಯುವ ಕಸರತ್ತು ನಡೆಸಿದ್ದಾರೆ. ರಕ್ಷಾ ರಾಮಯ್ಯ ಪರ ಸಿಎಂ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್ ಬೆಂಬಲ ಇದೆ. ಆದರೆ ಮೊಯ್ಲಿ ಕೂಡ ತಮ್ಮ ಪರ ಕ್ಷೇತ್ರದ ಶಾಸಕರಿದ್ದಾರೆ ಅಂತ ಹೇಳ್ತಾ ಇದ್ದು, ಶಿವಶಂಕರ ರೆಡ್ಡಿ ಅವರು ಡಿಸಿಎಂ ಡಿಕೆಶಿ ತಮ್ಮ ಪರ ವಕಾಲತ್ತು ವಹಿಸಿದ್ದಾರೆಂದು ಹೇಳಿಕೊಳ್ತಿದ್ದಾರೆ. ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಬಂಡಾಯ ಸ್ಪರ್ಧೆಯ ಎಚ್ಚರಿಕೆ. ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ಗೆ ರಕ್ಷಾ ರಾಮಯ್ಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಎಂಆರ್ ಸೀತಾರಾಮ್ ಇದ್ದಾರೆ. ಆದರೆ ಕ್ಷೇತ್ರವನ್ನ 2 ಬಾರಿ ಪ್ರತಿನಿಧಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಾಗದೆ ಮೋದಿ ಅಲಿಯಲ್ಲಿ ಸೋತಿದ್ದ ವೀರಪ್ಪ ಮೊಯ್ಲಿ 4ನೇ ಬಾರಿಗೆ ಸ್ಪರ್ಧಿಸಲು ದೆಹಲಿ ನಾಯಕರ ಮನೆಗಳ ಕದ ತಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೂ ಮೊದಲೇ ರಕ್ಷಾ ರಾಮಯ್ಯ ಹೆಸರು ಮುಂಚೂಣಿಯಲ್ಲಿತ್ತು. ರಾಜ್ಯ ಕೈ ನಾಯಕರು ಕೂಡ ರಕ್ಷಾ ರಾಮಯ್ಯ ಪರ ಶಿಫಾರಸು ಮಾಡಿದ್ದಾರೆ. ರಾಜ್ಯದಲ್ಲಿ ಹಿರಿಯ ತಲೆಗಳಿಗೆ ಕೋಕ್ ನೀಡಲಾಗಿದೆ. ಈ ಮಧ್ಯೆ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಬಿಜೆಪಿಯಲ್ಲಿ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಒಕ್ಕಲಿಗರಿಗೆ ಟಿಕೆಟ್ ನೀಡದಿದ್ರೆ ಬಂಡಾಯವಾಗಿ ಸ್ಪರ್ಧಿಸುವ ಎಚ್ಚರಿಕೆ ನೀಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಶಾಸಕರ ಒಂದು ಅಭಿಮತಕ್ಕೆ ಬೆಲೆ ಕೊಡ್ತಾರೆ ಅಂತೇಳಿ. ಇಲ್ಲೂ ಕೂಡ ಶಾಸಕರ ಅಭಿಪ್ರಾಯಕ್ಕೆ ಕೂಡ ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಎಲ್ರದ್ದು ಇದೆ. ಮತ್ತು ಗೆಲುವು ಇವತ್ತು ಅವಕಾಶ ಇರತಕ್ಕಂಥದ್ದು ಈಗಾಗಲೇ BJPಯಲ್ಲಿ ಒಕ್ಕಲಿಗ ಸಮುದಾಯ ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಕೊಟ್ಟರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಮತ್ತು ಇವರು ಹೊಸಬರು, ಇವರಿಗೆ ಹೆಚ್ಚು ಪರಿಚಯ ಇಲ್ಲ. ಮತ್ತು ಹಿಂದೆಯೇ ಇವರಿಗೆ ಏನು ವಿಧಾನಸಭೆಯಲ್ಲಿ ಕೂಡ ನೀವು ನಿಲ್ಲಿ ಅಂತ ಕೂಡ ಎಲ್ಲರೂ ಹೇಳಿದ್ವಿ, ನಾವು ಹೇಳಿದ್ವಿ. ಅವ್ರು ನಿಲ್ಲಿಲ್ಲ. ನಿಂತಿದ್ದರೆ ಬಹುಶಃ ಅವ್ರು MLA ಆಗ್ಬೋದಾಗಿತ್ತೇನೋ. ಆದರೆ ಇವತ್ತಿನ ಪರಿಸ್ಥಿತಿ ಭಾಳ ಕ್ಲಿಷ್ಟಕರವಾಗಿದೆ. ಡೈರೆಕ್ಟ್ ಎಲೆಕ್ಷನ್ ಇದೆ. BJPಯವರು JDS ಅವರು ಸೇರಿಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಸೀನಿಯಾರಿಟಿ ಇದೆ. ಕಷ್ಟಪಟ್ಟು ಪಕ್ಷ ಕಟ್ಟಿದ್ವಿ. 25 ವರ್ಷ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹೊರಗಡೆಯವರು ಏನು ಕೂಡ ಪಕ್ಷಕ್ಕೆ ದುಡಿದೇನೆ ಎಲ್ಲೋ ಹೊರಗಡೆಯಿಂದ ಬಂದವರಿಗೆ ಕೊಟ್ಟರೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀವಿ. ಇನ್ನು 2019ರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು. ಈ ಬಾರಿಯೂ ಕೂಡ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡದಿರಲು ಬಿಜೆಪಿ ಭಾರೀ ಕಸರತ್ತನ್ನ ನಡೆಸ್ತಾ ಇದೆ. ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗದಿರೋದು ಪ್ರಚಾರ ಕಾರ್ಯಕ್ಕೆ ತೊಡಕಾಗಿದೆ. ಒಟ್ಟಾರೆ ರಕ್ಷಾ ರಾಮಯ್ಯ, ಎನ್ಎಚ್ ಶಿವಶಂಕರ್ ರೆಡ್ಡಿ, ವೀರಪ್ಪ ಮೊಯ್ಲಿ ನಡುವೆ ಟಿಕೆಟ್ ಯಾರ ಪಾಲಾಗುತ್ತೋ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಅಂತಿಮವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಯಾರು ಸ್ಪರ್ಧೆಗೆ ಇಳಿಯಲಿದ್ದಾರೆ ಎಂಬುದೇ ಈಗಿರುವ ಅತಿ ದೊಡ್ಡ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.